ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಎದುರಾಗುವಂತಹ ಸಮಸ್ಯೆ ಅಂತಂದ್ರೆ ಅದು ಪವರ್ ಕಟ್ ಸಮಸ್ಯೆ. ಈ ಬಾರಿಯೂ ಸಹ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇಂಧನ ಇಲಾಖೆ ಒಂದಷ್ಟು ಹೊಸ ಯೋಜನೆಯನ್ನ ತಂದಿದೆ. ಇಂಧನ ಇಲಾಖೆ ಹೊಸ ವಿದ್ಯುತ್ ಬ್ಯಾಂಕಿಂಗ್ ಅನ್ನ ತಂತ್ರದ ಮೂಲಕ ನಿರಂತರ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ಸಜ್ಜಾಗಿರುವಂತಹದ್ದು. ಹಾಗಾದ್ರೆ ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ತೀವ್ರವಾಗಿ ಏರಿಕೆಯಾಗುವ ಹಿನ್ನೆಲೆಯಲ್ಲಿ ರಾಜ್ಯ ಇಂಧನ ಇಲಾಖೆ ವಿದ್ಯುತ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುತ್ತದೆ. ಈ ತಂತ್ರದ ಮೂಲಕ ಬೇಡಿಕೆ ಕಡಿಮೆ ಇರುವ ಸಮಯದಲ್ಲಿ ಉತ್ಪಾದನೆಯಾದ ಹೆಚ್ಚುವರಿ ವಿದ್ಯುತ್ತನ್ನ ಇತರ ರಾಜ್ಯಗಳಿಗೆ ಸಹ ಒದಗಿಸಲಾಗುತ್ತೆ. ನಂತರ ಬೇಸಿಗೆಯಲ್ಲಿ ಬೇಡಿಕೆ ಹೆಚ್ಚಾದಾಗ ಅದೇ ಪ್ರಮಾಣದ ವಿದ್ಯುತ್ತನ್ನು ಹಿಂತಿರುಗಿ ಪಡೆಯಲಾಗುತ್ತೆ. ಇದರಿಂದ ಲೋಡ್ ಶೇಡಿಂಗ್ ಅವಶ್ಯಕತೆ ಕಡಿಮೆಯಾಗುತ್ತೆ. ಜನರಿಗೆ ನಿರಂತರ ವಿದ್ಯುತ್ ಪೂರೈಕೆ ಆಗುವಂತ ಸಾಧ್ಯತೆ ಸಹ ಇದೆ, ಹೀಗೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ವಿದ್ಯುತ್ ಬ್ಯಾಂಕಿಂಗ್ ತಂತ್ರದ ಮೂಲಕ ಬೇಸಿಗೆಯಲ್ಲಿ ವಿದ್ಯುತ್ ಕೊರತೆ ಸಮಸ್ಯೆಯನ್ನು ಎದುರಿಸಲು ರಾಜ್ಯ ಸಿದ್ಧವಾಗಿದ್ದು, ಜನರಿಗೆ ನಿರಂತರ ಪವರ್ ಸಪ್ಲೈ ಸಿಗುವ ನಿರೀಕ್ಷೆ ಮೂಡಿಸಿದೆ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್.